ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ವತಿಯಿಂದ ಚಿಕ್ಕಮಗಳೂರಿನಲ್ಲಿ ನಿನ್ನೆ ರೈತ ದಿನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು। ಈ ವೇಳೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ವ್ಯವಸ್ಥಾಪಕರಾದ ಕೃಷ್ಣ ಕಿಶೋರ್ ಶರ್ಮಾ, ಗುರುಪ್ರಸಾದ್ ಕಾಮತ್, ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ ವೆಂಕಟೇಶ್ ಚೌಹಾಣ್, ಮೂಡಿಗೆರೆ ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷ ಬಿಆರ್ ಬಾಲಕೃಷ್ಣ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು। ಬಳಿಕ ವೆಂಕಟೇಶ್ ಚೌಹಾಣ್, ಕೃಷಿಕರಿಗೆ ಬ್ಯಾಂಕಿನ ಮೂಲಕ ಸರ್ಕಾರ ಹಲವು ಯೋಜನೆಗಳನ್ನು ಜಾರಿಗೆ ತಂದಿದೆ, ಹಲವು ಸಬ್ಸಿಡಿ ಯೋಜನೆಗಳನ್ನು ಬ್ಯಾಂಕಿಂಗ್ ವಲಯದ ಮೂಲಕ ಅನುಷ್ಠಾನ ಮಾಡಲಾಗಿದೆ, ಕೃಷಿಕರು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಹೇಳಿದರು। ಈ ಒಂದು ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ। ನಮ್ಮ ಜಿಲ್ಲೆ ರಾಜ್ಯದಲ್ಲಿ ಉತ್ತಮ ಸ್ಥಾನದಲ್ಲಿದೆ। ಈ ಯೋಜನೆ ಪ್ರಾರಂಭವಾಗಿದೆ। ಸುಮಾರು ಜನ ರೈತರು ಗೋಡೌನ್ಸ್, ಬ್ಯಾಗ್ ಹೌಸಸ್ ಮತ್ತೆ ಬೇರೆ ಬೇರೆ ರೀತಿಯ ಕೃಷಿ ಸಂಪಾದನೆ ಮಾಡಿದ್ದಾರೆ। ಗುರುಪ್ರಸಾದ್ ಕಾಮತ್, ಸ್ಟೇಟ್ ಬ್ಯಾಂಕ್ ಜನಪರ ಕಾರ್ಯಕ್ರಮಗಳನ್ನು ಜನರಿಗೆ ತಲುಪಿಸುವ ಸಲುವಾಗಿ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಎಂದರು। ಚಿಕ್ಕಮಗಳೂರಿಗೆ ಒಂದು ಗಮನ ಇಟ್ಕೊಂಡು ಕಾಫಿ ಕಸ್ಟರ್ ಅಂತ ಕೆಲವೊಂದು ಪ್ರಾಡಕ್ಟ್ ರಿಲೀಸ್ ಮಾಡಿದ್ದು, ಅದರಲ್ಲೇ ಅತ್ಯುತ್ತಮ ಇಂಟ್ರೆಸ್ಟ್ ರೇಟು ಮತ್ತು ಪ್ರಾಡಕ್ಟ್ ಫೀಚರ್ಸ್ ಕಾಫಿ ಗ್ರೋವರ್ಗೆ ಯಾವುದು ಸೂಟೇಬಲ್ ಇದೆಯಲ್ಲ ಆ ರೀತಿ ಇದು ಪ್ರಾಡಕ್ಟ್ ಎಲ್ಲ ಇದು ಮಾಡ್ತೀವಿ। ಪ್ರಾಡಕ್ಟ್ ಡೀಟೇಲ್ಸ್ಗಳನ್ನೆಲ್ಲ ನೆಕ್ಸ್ಟ್ ಈಗ ಸ್ಲೈಡ್ಸ್ ಅಲ್ಲಿ ನರೇಂದ್ರ ಸರ್ ಇದ್ದಾರೆ, ಅವರಿಗೆ ಹೇಳ್ಕೊಡ್ತಾರೆ। ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಉದ್ಯೋಗಿ ನರೇಂದ್ರ, ಕೃಷಿ ಚಟುವಟಿಕೆಗಳಿಗೆ ಬ್ಯಾಂಕ್ ಹಲವು ನೂತನ ಯೋಜನೆಗಳನ್ನು ಜಾರಿಗೆ ತಂದಿದೆ, ಪ್ರಮುಖವಾಗಿ ಬೆಳೆಗಾರರಿಗೆ ಸಾಲ ಸೌಲಭ್ಯ ವ್ಯವಸ್ಥೆಯನ್ನು ಹೆಚ್ಚು ಸರಳಗೊಳಿಸಲಾಗಿದೆ ಎಂದು ಹೇಳಿದರು। ಬೆಳೆ ಒಂದು ನಾಟಿ ಮಾಡಿದ್ರಿಂದ ಹಿಡಿದು ಅಪ್ ಟು ಮಾರ್ಕೆಟ್ ಮಾಡಿ ಮಾರ್ಕೆಟ್ ಈ PSCC ಅಲ್ಲಿ ಇದು ಲಿಮಿಟ್ ನ ಕ್ಯಾಲ್ಕುಲೇಟ್ ಮಾಡಿ